Hello, welcome back to teachers live sessions. ಸೊ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಟೀಚರ್ಸ್ನ ಲೈವ್ ಸೆಷನ್ಗೆ. ಸೊ ಹೋಪ್ಫುಲಿ ಎಲ್ಲ ಆಲ್ ಆಫ್ ಯು ಆರ್ ready to learn something which is very necessary for you people and also very important for your second year purpose. Okay, so before that I'll once check in with the audio. One second, give me 1 second. Okay, it's perfect, I think. This is perfect. Okay, fine. So okay, so let's begin today's live session. So ಶುರು ಮಾಡ್ತಾ ಹೋಗೋಣ. So ಇವತ್ತಿನ ಈ ಲೈವ್ ಸೆಷನ್ ಅಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ನ ಭಾಗವನ್ನು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಸೊ ವ್ಯಾರ್ ವಿ ಆರ್ ಗೋಯಿಂಗ್ ಟು ಮೂವ್ ಇಸ್, ಸೊ ಲಾಸ್ಟ್ ಟೈಮ್ ನಾವು ಕಲ್ತಿರೋದು ಏನು ಅಂತ ಅಂದ್ರೆ, so yeah, so here it is. So we have learned about three things in the last class. That is, one is megasporogenesis ಅಂದ್ರೆ ಏನು, then female gametophyte development ಹೇಗಾಗುತ್ತೆ, ನಂತರ what is the particular mature embryo sac ಬಗ್ಗೆ ನಾವು ಕಲ್ತಿದ್ವಿ ಅಲ್ವಾ. So today we are going to learn about a specific thing, that is ಇವತ್ತೇನು ಓದ್ತಾ ಇದ್ದಾವೆ. ಸೊ ವಿ ಆರ್ ನೌ ಲರ್ನಿಂಗ್ ಅಬೌಟ್ ದ ನೆಕ್ಸ್ಟ್ ಪಾರ್ಟ್, ದಟ್ ಈಸ್ ದ ಪಾಲಿನೇಷನ್. ಇವತ್ತೇನು ಓದ್ತೇವೆ ನಾವು, ಪಾಲಿನೇಷನ್ ಬಗ್ಗೆ ಓದ್ತಾ ಹೋಗ್ತೇವೆ. ಸೊ ಲೆಟ್ಸ್ ಲರ್ನ್ ವಾಟ್ ಇಸ್ ಪಾಲಿನೇಷನ್. ಓಕೆ, ಓಕೆ, okay, pollination ಅಂದ್ರೆ ಏನು? Pollination means the transfer of pollen grains from anther to the stigma, right? ಅದಕ್ಕೆ ನಾವು pollination ಅಂತ ಹೇಳಿ ಕರಿತೇವೆ, right? Yes, ಈ pollination ಅಲ್ಲಿ ನಾವು varieties of pollination we are going to observe. ನಾವು ಬೇರೆ ಬೇರೆ ವೆರೈಟಿಯನ್ನು ನೋಡ್ತೇವೆ pollination ಅಲ್ಲಿ. ಅದು ಯಾವ್ಯಾವುದು ಅಂತ ಹೇಳಿ ಒಮ್ಮೆ ಅಬ್ಸರ್ವ್ ಮಾಡಿ ಹೋಗುವ. ಸೊ there are different kinds of pollination are there, that is types ಅಂತ ಹೇಳಿ ಕೂಡ ಕರಿಬಹುದು ನಾವು ಅದಕ್ಕೆ. ಸೊ ಟೈಪ್ಸ್ ಅಲ್ಲಿ ಬರುವಂತದ್ದು ಯಾವುದು ಅಂತಂದ್ರೆ, ಮೊದಲನೇದು ಆಟೋಗ್ಯಾಮಿ. Autogamy ಅಂದ್ರೆ ಏನು? What is autogamy? Autogamy means the transfer of pollen grains from anther to the stigma of the same flower. Same flower ಅಲ್ಲಿ ಏನಾಗಬೇಕು, the pollen grains has to get transferred to the stigma. So ಅದಕ್ಕೆ ನಾವೇನಂತ ಕರಿತೇವೆ, autogamy ಅಂತ ಹೇಳಿ ಕರಿತೇವೆ. We call it as autogamy. Now autogamyಯಲ್ಲಿ ನಾವು ಏನು ನೋಡ್ತೇವೆ, we are going to see the two types of flowers. ನಾವು ಎರಡು ತರದ ಫ್ಲವರ್ ಅನ್ನು ನೋಡ್ತೇವೆ. ಅದರಲ್ಲಿ ಮೊದಲನೇದು ಬಂದು ಕ್ಯಾಸ್ಮೋಗ್ಯಾಮಸ್ ಫ್ಲವರ್. ಕ್ಯಾಸ್ಮೋಗ್ಯಾಮಸ್ ಫ್ಲವರ್ ಅಂತ ಹೇಳಿ ಕರಿತೇವೆ. ಸೊ ಈ ಕ್ಯಾಸ್ಮೋಗ್ಯಾಮಸ್ ಫ್ಲವರ್ ಅಂದ್ರೆ ಏನು? ವಾಟ್ ಇಸ್ ಕ್ಯಾಸ್ಮೋಗ್ಯಾಮಸ್ ಫ್ಲವರ್? ಕ್ಯಾಸ್ಮೋಗ್ಯಾಮಸ್ ಫ್ಲವರ್ಸ್ ಆರ್ ದೋಸ್ ಕೈಂಡ್ಸ್ ಆಫ್ ಫ್ಲವರ್ಸ್ ವಿಚ್ ಆರ್ ಓಪನ್ ಫ್ಲವರ್. ಏನಾಗಿರ್ತವೆ ಇವು? ಓಪನ್ ಫ್ಲವರ್ ಆಗಿರ್ತವೆ. ಇವುಗಳು ದೇ ಆರ್ ನಾಟ್ ಗೋಯಿಂಗ್ ಟು ಬಿ ಕ್ಲೋಸ್ಡ್ ಸ್ಟೇಟ್ ಅಲ್ಲಿ ಇರುವಂತದ್ದಲ್ಲ, ದೇ ಆರ್ ಎಕ್ಸ್ಪೋಸ್ಡ್ ಆಂಥರ್ಸ್ ಗಳನ್ನ ಹೊಂದಿರುವಂತದ್ದು. ಹಾಗಾಗಿ ಓಪನ್ ಫ್ಲವರ್ಸ್ ಅಂತ ಕರಿತೇವೆ, ಅಥವಾ ಎಕ್ಸ್ಪೋಸ್ಡ್ ಆಂಥರ್ಸ್ ಅನ್ನ ಬ್ಯಾರ್ ಮಾಡುವಂತಹ ಫ್ಲವರ್ ಗಳಾಗಿರ್ತವೆ. ಆಯ್ತಾ? ಅದಕ್ಕೆ ನಾವು ಕ್ಯಾಸ್ಮೋಗ್ಯಾಮಸ್ ಫ್ಲವರ್ ಅಂತ ಹೇಳಿ ಕರಿತೇವೆ. ಎರಡನೇದು ಬಂದು ಕ್ಲೆಸ್ಟೋಗ್ಯಾಮಸ್ ಫ್ಲವರ್. ಕ್ಲೆಸ್ಟೋಗ್ಯಾಮಸ್ ಫ್ಲವರ್. ಸೊ ಕ್ಲೆಸ್ಟೋಗ್ಯಾಮಸ್ ಫ್ಲವರ್ ಅಂದ್ರೆ ಏನು? ವಾಟ್ ಇಸ್ ಕ್ಲೆಸ್ಟೋಗ್ಯಾಮಸ್ ಫ್ಲವರ್? ದೀಸ್ ಆರ್ ಕಾಲ್ಡ್ ಆಸ್ ಕ್ಲೋಸ್ಡ್ ಫ್ಲವರ್ಸ್. ಓಕೆ, ಸೊ ಆರ್ ಅನ್ಓಪನ್ಡ್ ಫ್ಲವರ್ಸ್ ಅಂತ ಕರಿತೇವೆ. ಇದಕ್ಕೆ ಎಕ್ಸಾಂಪಲ್ ಅನ್ನು ನಾವು ಗ್ರೌಂಡ್ ನಟ್ ಅನ್ನು ತಗೊಳ್ತೇವೆ. ಯು ಗೋಯಿಂಗ್ ಟು ಟೇಕ್ ದ ಗ್ರೌಂಡ್ ನಟ್. ಓಕೆ, ಸೊ ಇಫ್ ಯು ವಾಂಟ್ ಟು ನೋ ಕ್ಯಾಸ್ಮೋಗ್ಯಾಮಸ್ ಫ್ಲವರ್ ಗೆ ಎಕ್ಸಾಂಪಲ್ಸ್ ಗಳನ್ನ ನೋಡಬೇಕು ಅಂತಂದ್ರೆ, ಪ್ಲೀಸ್ ವಿಸಿಟ್ ಅವರ್ TCHR ಆಪ್, ಅಂಡ್ ಆಲ್ಸೋ
please download the TCHR app and you can learn in a very minimal way. ಸೊ ನೀವು ತುಂಬ ಕಡಿಮೆ ದರದಲ್ಲಿ ಅಲ್ಲಿ ನೀವು ಟ್ಯೂಷನ್ಸ್ಗಳನ್ನು ತಗೋಬೋದು. ಹಾಗೆ ನೀವು JEE ನೀಟಿಗೂ ಕೂಡ ನಿಮ್ಮ ಪ್ರಿಪರೇಷನ್ಸ್ಗಳನ್ನು ಮಾಡ್ಕೋಬೋದು. ಅದೇ ಥರ ನೀವು ಇಲ್ಲಿ ಲೈವ್ ಸೆಷನಲ್ಲಿ ಜಾಯಿನ್ ಆಗಬೇಕು ಅಂತ ಅಂದರೆ, ಸೊ ಮೇಕ್ ಶ್ಯೂರ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಡೆಫಿನೆಟ್ಲಿ ಯು ನೀಡ್ ಟು ಡೂ ಒನ್ ಥಿಂಗ್, ದಟ್ ಈಸ್ ಪ್ರೆಸ್ ದ ಬೆಲ್ ಐಕನ್, ಸೊ ದಟ್ ಎವ್ರಿ ಟೈಮ್ ವೆನ್ ಎವರ್ ಅ ಪರ್ಟಿಕ್ಯುಲರ್ lecturer comes to the live or subject comes to live classes ಗೆ ಬರ್ತಾರ, ಸೊ ಆಗ ನಿಮ್ಗೆ ಏನು ಬರುತ್ತೆ, ಸೊ there will be definitely a notification is going to be there. ಸೊ ಹಾಗಾಗಿ ನೀವು ಈಸಿಯಾಗಿ ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಓಕೆ, ಸೊ ಈಗ ಎರಡನೇದು ಬಂದು ಜೈಟೆನೋಗ್ಯಾಮಿ ಆಗಿರ್ತದೆ, ಆರ್ ಗೈಟೆನೋಗ್ಯಾಮಿ ಅಂತ ಕೂಡ ಇದನ್ನ ನಾವು ಕರಿತೇವೆ. Geitonogamy or geitonogamy ಅಂತ ಹೇಳಿ ಕರೀತೇವೆ. What is this geitonogamy? There is a transfer of pollen grains from anther to the stigma of different flowers. So ಬೇರೆ ಬೇರೆ ಫ್ಲವರ್ ಮೇಲೆ ಆಗುತ್ತೆ, different flowers but of same plant. Different flower but the same plant, right? So ಒಂದೇ ಪ್ಲಾಂಟ್ ಮೇಲೆ ಇರುವಂತದ್ದು ಎರಡು ಫ್ಲವರ್ಸ್ಗಳ ಮಧ್ಯದಲ್ಲಿ ಪಾಲಿನೇಷನ್ ಆದ್ರೆ ಅದಕ್ಕೆ ನಾವು ಗೈಟೊನೊಗ್ಯಾಮಿ ಅಂತ ಕರಿತೇವೆ. ಇಟ್ಸ್ ಅ ಟೈಪ್ ಆಫ್ ಕ್ರಾಸ್ ಪಾಲಿನೇಷನ್. ಗೈಟೊನೊಗ್ಯಾಮಿ ಇಸ್ ವಾಟ್? ಅ ಟೈಪ್ ಆಫ್ ಕ್ರಾಸ್ ಪಾಲಿನೇಷನ್. ಪಾಲಿನೇಷನ್ ಫಿನೋಟಿಪಿಕಲಿ ಏನಾಗಿದೆ? ಇಟ್ ಇಸ್ ಅ ಕ್ರಾಸ್ ಪಾಲಿನೇಷನ್. ಬಟ್ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಕೇಳ್ಕೊಳ್ಳಿ. ಬಟ್ genotypically it is autogamy. ಯಾಕೆ ಅಂತ ಹೇಳಿ ಕ್ವಶನ್ ಬರ್ಬೋದು ನಿಮ್ಮ ತಲೆಗೆ. ಬಿಕಾಸ್ ಇದು ಒಂದೇ ಪರ್ಟಿಕ್ಯುಲರ್ ಪ್ಲಾಂಟ್ ಮೇಲೆ ಇರೋ ಫ್ಲವರ್ ಆಗಿರೋದ್ರಿಂದ ನಾವೇನ್ ಮಾಡಕ್ಕೆ ಬರೋದಿಲ್ಲ ಇದಕ್ಕೆ. ವಿ ಕೆನಾಟ್ ಗೋ ಫಾರ್ ದ ಪರ್ಪಸ್ ಆಫ್ ನಾವು ಪ್ಯೂರ್ ಕ್ರಾಸ್ ಪಾಲಿನೇಷನ್ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸೊ ಬೇರೆ ಪ್ಲಾಂಟ್ ಆಗಿದ್ರೆ ಮಾತ್ರ ಅದನ್ನ ಸೇಮ್ ಸ್ಪೀಶೀಸ್ ನ ಬೇರೆ ಪ್ಲಾಂಟ್ ಆಗಿದ್ರೆ ಆಗ ನಾವು ಪ್ಯೂರ್ ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ಬೋದಿತ್ತು. ಬಟ್ ಇಲ್ಲಿ ಆಗ್ಲಿಲ್ಲ, ಆದ ಕಾರಣ ವಿ ಕೆನಾಟ್ ಸೇ ದಟ್ ಇಟ್ ಇಸ್ ಗೋಯಿಂಗ್ ಟು ಬಿ ದ ಡಿಫರೆಂಟ್ ಥಿಂಗ್, ರೈಟ್? ಸೊ ಸೇಮ್ ಲೈಕ್ ಆಟೋಗ್ಯಾಮಿ ಜೆನೆಟಿಕಲಿ ಒಂದೇ ಒಂದು ಪರ್ಟಿಕ್ಯುಲರ್, ಬಟ್ ಫಿನೋಟಿಪಿಕಲಿ ಏನಾಗಿದೆ? ಕ್ರಾಸ್ ಪಾಲಿನೇಷನ್ ಅಂತ ಹೇಳಿ ಇದನ್ನು ನಾವು ಕರೀತೇವೆ. ಆಯ್ತಾ? ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಇಲ್ಲಿ ನೋಡಬಹುದು ನೀವು ಕ್ಯಾಸ್ಮೋಗ್ಯಾಮಸ್ ಫ್ಲವರ್ ನೋಡ್ತಾ ಇದ್ದೀರಾ. ದಿಸ್ ಇಸ್ ಕ್ಯಾಸ್ಮೋಗ್ಯಾಮಸ್ ಫ್ಲವರ್ ವಿಚ್ ಇಸ್ ಓಪನ್ಡ್ ಆಂಥರ್ಸ್ ಆರ್ ಎಕ್ಸ್ಪೋಸ್ಡ್ ಆಂಥರ್ಸ್. ಸೊ ದಿಸ್ ಇಸ್ ಯು ಕ್ಯಾನ್ ಸಿ ಓವರ್ ಹಿಯರ್. ಸೊ ದೀಸ್ ಆಲ್ ಆರ್ ಅನ್ಓಪನ್ಡ್ ಫ್ಲವರ್ಸ್ ವಿಚ್ ಆರ್ ಪ್ರೆಸೆಂಟ್ ಅಂಡರ್ ಗ್ರೌಂಡ್ ಅಲ್ಲಿ ಇರುವಂತದ್ದು. ಸೊ ನಾವು ಯಾವುದನ್ನ ತಗೊಳ್ತೇವೆ? ವಿ ಆರ್ ಗೋಯಿಂಗ್ ಟು ಟೇಕ್ ದ ಗ್ರೌಂಡ್ ನಟ್ ಅನ್ನ ತಗೊಳ್ತೇವೆ. ಅದಕ್ಕೆ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಅಂತ ಹೇಳಿ ಕರೀತೇವೆ. ಓಕೆ, ಸೊ ನಾ ದ ಥರ್ಡ್ ಒನ್, ದಟ್ ಈಸ್ ಝೀನೋಗ್ಯಾಮಿ ಅಂತ ಹೇಳಿ ಕರೀತೇವೆ. ಝೀನೋಗ್ಯಾಮಿ ಅಂದ್ರೆ ಏನು? ಇಟ್ಸ್ ಅ ಪ್ಯೂರ್ ಕ್ರಾಸ್ ಪಾಲಿನೇಷನ್ ವಿಚ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ the two flowers of two different plants. ಏನಾಗ್ತದೆ? the transfer of anthers from stigma to the pollen stigma, the transfer of pollen grains from anther to the stigma, okay, of different flowers of different plants. ಓಕೆ, ಅದಕ್ಕೆ ನಾವು ಝೀನೋಗ್ಯಾಮಿ ಅಂತ ಹೇಳಿ ಕರಿತೇವೆ. ವಾಟ್ ವಿ ಕಾಲ್ ಇಟ್ ಆಸ್ ಝೀನೋಗ್ಯಾಮಿ ಅಂತ ಹೇಳಿ ಕರೆಯುವಂಥದ್ದು. ಆಯ್ತಾ? ಸೊ ಇದಕ್ಕೆ ನಾವು ಪ್ಯೂರ್ ಕ್ರಾಸ್ ಪಾಲಿನೇಷನ್ ಅಂತ ಹೇಳಿ ಕರಿತೇವೆ. ಯಾಕೆ ಇದನ್ನ ಪ್ಯೂರ್ ಕ್ರಾಸ್ ಪಾಲಿನೇಷನ್ ಅಂತ ಹೇಳಿ ಕರಿತೇವೆ? ಬಿಕಾಸ್ ಸೊ ಇಲ್ಲಿ ಎರಡು ಬೇರೆ ಬೇರೆ ಪ್ಲಾಂಟ್ಸ್ಗಳು ಇನ್ವಾಲ್ವ್ ಆಗಿರೋದ್ರಿಂದ, ಸೇಮ್ ಸ್ಪೀಶೀಸ್ನ ಎರಡು ಬೇರೆ ಬೇರೆ ಪ್ಲಾಂಟ್ಸ್ಗಳು ಇನ್ವಾಲ್ವ್ ಆಗಿರೋದ್ರಿಂದ ನಾವು ಇದನ್ನ ಏನಂತ ಹೇಳಿ ಕರಿತೇವೆ? ಸೊ ಪ್ಯೂರ್ ಕ್ರಾಸ್ ಪಾಲಿನೇಷನ್ ಅಂತ ಹೇಳಿ ಕರೆಯುವಂಥದ್ದು. ಆಯ್ತಾ? So moving on to the next thing, that is agents of pollination. So agents of pollination ಅಂದ್ರೆ ಯಾರು? ಸೊ ನಮ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ಏಜೆಂಟ್ಸ್ ಆಫ್ ಪಾಲಿನೇಷನ್ ಅಂದ ತಕ್ಷಣ ನಮ್ಮ ತಲೆಗೆ ಬರುವಂಥದ್ದು ಹನಿ ಬಿ ಅಂತ ಹೇಳಿ ಅಲ್ವಾ? ಜೇನು ನೊಣಗಳು ಮಾತ್ರ ನಮಗೆ ತಲೆಯಲ್ಲಿ ಬರ್ತದೆ ಫಸ್ಟ್. ಏಜೆಂಟ್ಸ್ ಆಫ್ ಪಾಲಿನೇಷನ್ ಅಂದ್ರೆ ಪಾಲಿನೇಷನ್ ನ ಯಾರು ಕ್ಯಾರಿ ಔಟ್ ಮಾಡ್ತಾರೆ ಅಂತ ಹೇಳಿ ಆಗುತ್ತದೆ. ಸೊ ಪಾಲಿನೇಷನ್ ನ ಕ್ಯಾರಿ ಮಾಡೋದು ಯಾರು? ದಟ್ ಈಸ್ ಹನಿ ಬಿ ಅಂತ ಹೇಳಿ ಬಂದ್ಬಿಡ್ತದೆ ನಮ್ಮ ತಲೆಗೆ ಫಸ್ಟ್ ಆಫ್ ಆಲ್. ಸೊ ಬೇಸ್ಡ್ ಆನ್ ಅವರ್ ಅರ್ಲಿ ನಾಲೆಜ್, ಸೊ ಇಟ್ ಕಮ್ಸ್ ಟು ಬಿ ಆಸ್ ವಾಟ್? ಸೊ
ಮೊದಲಿನ ಒಂದು ಪರ್ಟಿಕ್ಯುಲರ್ ನಾಲೆಜ್ನ ಮೇಲೆ ಏನಂತ ಬರ್ತದೆ, ಇಟ್ಸ್ ಗೋಯಿಂಗ್ ಟು ಬಿ ಹನಿ ಬಿ ಅಂತ ಹೇಳಿ ಬರ್ತದೆ, ಹೌದಾ? ಬಟ್ ಲಿಸನ್ ವೆರಿ ಕೇರ್ಫುಲಿ ಓವರ್ ಹಿಯರ್. ಸೊ ಇದು ಇಂಪಾರ್ಟೆಂಟ್, ನೀವು ಸರಿಯಾಗಿ ಕೇಳ್ಕೋಬೇಕು. ಸೊ ಇಲ್ಲಿ ಏಜೆಂಟ್ಸ್ ಆಫ್ ಪಾಲಿನೇಷನ್ ಅಲ್ಲಿ ನಾವು ಎರಡು ರೀತಿಯ ಏಜೆಂಟ್ಸ್ ಆಫ್ ಪಾಲಿನೇಷನ್ ಅನ್ನು ನೋಡ್ತೇವೆ. ದಟ್ ಇಸ್ ದ ಫಸ್ಟ್ ಒನ್ ಈಸ್ biotic agents of pollination, and the second one is abiotic agents of pollination. ಆಯ್ತಾ? ಒಂದು ಬಯೋಟಿಕ್, ಇನ್ನೊಂದು ಅಬಯೋಟಿಕ್. ಸೊ ಮೊದಲನೇದು ನಾವು ನೋಡುವಂಥದ್ದು ಅಬಯೋಟಿಕ್ ಏಜೆಂಟ್ಸ್ ಆಫ್ ಪಾಲಿನೇಷನ್ ನೋಡುವ. ಸೊ ಬಯೋಟಿಕ್ ಏಜೆಂಟ್ಸ್ ಆಫ್ ಪಾಲಿನೇಷನ್ ಅಲ್ಲಿ ಏನೇನು ಇನ್ವಾಲ್ವ್ ಆಗಿದೆ ಅಂತ ಅನ್ಕೊಂಡ್ರೆ, ಸೊ ಫ್ರಮ್ ಇನ್ಸೆಕ್ಟ್ಸ್ ಟು ಮ್ಯಾಮಲ್ಸ್ ಅಂತ ಹೇಳಿ ಹೇಳ್ಬೋದು. ಸೊ ಮೊದಲಲ್ಲಿ ಯಾವ್ಯಾವ್ದು ಬರುತ್ತೆ ಅಂತ ನೀವು ಅನ್ಕೋಬಹುದು. ಎಲ್ಲ ಆಲ್ಮೋಸ್ಟ್ ಎವ್ರಿ ಅದರ್ ಆರ್ಗಾನಿಸಮ್ಸ್ ಈಸ್ ಗೋಯಿಂಗ್ ಟು ಹೆಲ್ಪ್ ಇನ್ ದ ಪರ್ಟಿಕ್ಯುಲರ್ ಬಯೋಟಿಕ್ ಏಜೆಂಟ್ಸ್ ಆಗಿ. ಬಟ್ ಅಬಯೋಟಿಕಲಿ ಎರಡಿದೆ, ಒನ್ ಇಸ್ ವಾಟರ್, ಅನದರ್ ಒನ್ ಇಸ್ ವಿಂಡ್. ಸೊ ಇವೆರಡೇ ಇರುವಂಥದ್ದು, ಆಯ್ತಾ? ಸೊ ಇದರ ಬೇಸಿಸ್ ಮೇಲೆ ನಾವು ಡಿಸ್ಕಸ್ ಮಾಡುವಂಥದ್ದು ಮೊದಲನೇದು. ಸೊ ವಿ ಗೋಯಿಂಗ್ ಟು ಡಿಸ್ಕಸ್ ದ ಫಸ್ಟ್ ಒನ್, ದಟ್ ಈಸ್ ಮೊದಲನೇ ನಾವು ಅಬಯೋಟಿಕ್ ಅನ್ನು ಡಿಸ್ಕಸ್ ಮಾಡುವ. ಅಬಯೋಟಿಕ್ ಏಜೆಂಟ್ಸ್ ಆಫ್ ಪಾಲಿನೇಷನ್. ಅದರಲ್ಲಿ ಮೊದಲನೇದು ನಾವು ಯಾವ ಡಿಸ್ಕಸ್ ಮಾಡುವ, ಯು ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಫಸ್ಟ್ ಒನ್ ಟು ಬಿ ಆಸ್ ವಿಂಡ್. ಓಕೆ, ವಿಂಡ್ ಬಗ್ಗೆ ಡಿಸ್ಕಸ್ ಮಾಡುವ, ಆಯ್ತಾ? ಸೊ ಇಲ್ಲಿ ಬೇಸಿಕಲಿ ವಿಂಡ್ ಪಾಲಿನೇಟೆಡ್ ಒಂದು ಕ್ವಶನ್ ಬರುತ್ತೆ ಇಲ್ಲಿ 3 ಮಾರ್ಕ್ಸ್ಗೆ. ಯು ಕ್ಯಾನ್ ಗೆಟ್ ಅ 3 ಮಾರ್ಕ್ಸ್ ಕ್ವಶನ್. ಸೊ ವಾಟ್ ಈಸ್ the characteristics or the features of wind pollinated flowers? So wind pollinated flowers ಗಳ ಕ್ಯಾರೆಕ್ಟರ್ ಏನು? wind pollinated flowers, what are the characters of these individuals? So let's see one by one ನಾವು ಅಬ್ಸರ್ವ್ ಮಾಡ್ತಾ ಹೋಗೋಣ. ಮೊದಲನೇದೇನು, they are sticky. what are they? sorry, they are, so wind pollinated flowers ಗಳು ಏನಾಗಿರ್ತವೆ, they are non sticky ಆಗಿರ್ತದೆ. ನಾನ್ ಸ್ಟಿಕ್ಕಿ ಅಂದ್ರೆ ಏನು? ಸೊ ದೇ ಆರ್ ನಾಟ್ ಗೋಯಿಂಗ್ ಟು ಸ್ಟಿಕ್ ಟು ಎನಿ ಆಫ್ ದ ಅದರ್ ಥಿಂಗ್ಸ್, ರೈಟ್? ನಾನ್ ಸ್ಟಿಕ್ಕಿ ಆಗಿರುತ್ತೆ. ಅಂಡ್ ದೇ ವಿಲ್ ಬಿ ಲೈಟ್ ಇನ್ ವೆಯ್ಟ್. ಸೊ ವೆಯ್ಟ್ ಅಲ್ಲಿ ಲೈಟ್ ಇರ್ತದೆ, ತುಂಬಾ ಲೈಟ್ ಆದಂತ. ಸೊ ನಾಟ್ ವೆರಿ ಹೆವಿ, ಓಕೆ, ಬಿಕಾಸ್ ದೇ ಹ್ಯಾಸ್ ಟು ಬಿ ಕ್ಯಾರಿಡ್ ಬೈ ದ ವಿಂಡ್ ಅದನ್ನ ಕ್ಯಾರಿ ಮಾಡಬೇಕು ಅಲ್ವಾ? ಓಕೆ, ಎರಡನೇದೇನಿದೆ, ಸೊ ದೇ ಹ್ಯಾವ್ ಅ ವೆಲ್ ಎಕ್ಸ್ಪೋಸ್ಡ್ ಸ್ಟೇಮನ್ಸ್. ವಾಟ್ ದೇ ಹ್ಯಾವ್ ವೆಲ್ ಎಕ್ಸ್ಪೋಸ್ಡ್ ಸ್ಟೇಮನ್ಸ್. ಸೊ ವೆಲ್ ಎಕ್ಸ್ಪೋಸ್ಡ್ ಸ್ಟೇಮನ್ಸ್ ಗಳಿದಾವೆ. ಸೊ ಸ್ಟೇಮನ್ಸ್ ಗಳು ಕಂಟಿನ್ಯೂಸ್ ಆಗಿ ಎಕ್ಸ್ಪೋಸ್ ಆಗ್ತಾ ಇರ್ತವೆ, ಯಾವುದಕ್ಕೆ? ಸೊ ಟು ದ ಏರ್, ಸೊ ದಟ್ ದ ಪೋಲನ್ ಗ್ರೇನ್ಸ್ ಕ್ಯಾನ್ ಈಸಿಲಿ ಡಿಸ್ಪರ್ಸ್, ರೈಟ್? ಸೊ ನಂತರ ಯಾವುದು ಕ್ಯಾರೆಕ್ಟರ್, ಮತ್ತೆ ಯಾವ ಕ್ಯಾರೆಕ್ಟರ್ ಇದೆ? that is feathery stigma they have. what they have? feathery stigma. So why this is important, the feathery stigma? The feathery stigma is important because of the one reason, that is, if the pollen grains are they are going to be flowing with the help of current of wind, ಆಗ ಏನಾಗುತ್ತೆ, what happens then? ಸೊ ಯಾವಾಗ ಈ ಪೋಲನ್ ಗ್ರೇನ್ಸ್ಗಳು ಪಾಸ್ ಆನ್ ಆಗ್ತಾ ಇದಾವಲ್ವಾ, ಆಗ ಆಗುವಂತಹ ಮೆಥಡ್ ಏನು ಅಂತಂದ್ರೆ, ಅವುಗಳು ಈ ಒಂದು ಪೋಲನ್ ಗ್ರೇನ್ಸ್ಗಳನ್ನ ಕ್ಯಾಚ್ ಮಾಡ್ಕೊಂಡ್ಬಿಡ್ತವೆ. ಸೊ ಯಾವಾಗ ಹಾರ್ತಾ ಇರ್ತಾವಲ್ಲ, ಫೆದರಿ ಇದ್ರೆ, ಫೆದರಿ ಈಸ್ ಲೈಕ್ ದಿಸ್. ಸೊ ಫೆದರಿ ಇರ್ತದೆ ಸ್ಟಿಗ್ಮಾ. ಯು ಆರ್ ಗೋಯಿಂಗ್ ಟು ಸಿ ದ ಫೆದರಿ ಸ್ಟಿಗ್ಮಾ ಲೈಕ್ ದಿಸ್. ಸೊ ಈ ತರದ ಸ್ಟಿಗ್ಮಾವನ್ನ ನೋಡ್ತಾರೆ. ಸೊ ಇಲ್ಲಿಂದ ಪೋಲನ್ ಗ್ರೇನ್ ಬಂದ್ರೆ ಏನಾಗುತ್ತೆ, ಇದರಲ್ಲಿ ಸಿಕ್ಕಾಕ ಬೀಳ್ತದಲ್ವಾ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಕಾಟ್ ಇನ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. So that is the one very important thing what is going to happen. Okay. So next one ಏನು, each ovary has one ovule. ಏನಿದೆ, ಒಂದು ಓವರಿಯಲ್ಲಿ ಒಂದೇ ಓವ್ಯೂಲ್ ಹೊಂದಿದಾವೆ. ಸೊ ಒಂದೇ ಓವರಿ ಹೊಂದಿದಾವೆ. ಅಂಡ್ ಫ್ಲವರ್ಸ್ಗಳು ಇರ್ತಾವಲ್ವಾ, so they are packed into a single inflorescence. so numerous flowers are packed into
1 inflorescence. ಸೊ ನೀವು ಜೋಳದ ಕುಂಡಿಗೆಯನ್ನು ನೋಡಿದಿರ ಅಲ್ವಾ, ಯು ಹ್ಯಾವ್ ಸೀನ್ ದ ಪರ್ಟಿಕ್ಯುಲರ್ ಜೋಳದ ಕುಂಡಿಗೆಯನ್ನು ನೋಡಿದಿರ. ಕಾರ್ನ್ ಕಾಬ್ ಅಂತೇಳಿ ಕರಿತೇವೆ. ಎಕ್ಸಾಂಪಲ್ ಅದು ಕಾರ್ನ್ ಕಾಬ್. ಓಕೆ, ಕಾರ್ನ್ ಕಾಬ್ ಇಸ್ ದ ಎಕ್ಸಾಂಪಲ್ ಫಾರ್ ದಟ್. ಈ ಕಾರ್ನ್ ಕಾಬ್ ಅಲ್ಲಿ ನಾವು ಟೆಸಲ್ಸ್ ಅಂತೇಳಿ ನೋಡ್ತೇವೆ. ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಅ ಪರ್ಟಿಕ್ಯುಲರ್ ವಿಂಡ್ ಪಾಲಿನೇಟೆಡ್ ಪ್ಲಾಂಟ್ ನ ಶೋ ಆಗ್ತಾ ಇದೆ. ಅದರಲ್ಲಿ ನೀವು ನೋಡಬಹುದು ಕಾರ್ನ್ ಕಾಬ್ ನ ಸ್ಟ್ರಕ್ಚರ್ ನ ಅಬ್ಸರ್ವ್ ಮಾಡಿದ್ರೆ. ಸೊ ಇಲ್ಲಿ ಉದ್ದನೆಯ ಒಂದಿಷ್ಟು ಭಾಗಗಳು ಬಂದಿದ್ದಾವೆ, ಕಾಣಿಸ್ತಾ ಇದೆಯಾ, ಗ್ರೇ ಕಲರ್ ಭಾಗಗಳು, ಲೈಕ್ ದಿಸ್, ರೈಟ್. ಸೊ ಇದೆಲ್ಲ ಏನು, ಟಸಲ್ಸ್ ಅಂತ ಹೇಳಿ ಕರಿತವೆ. ವಿ ಕಾಲ್ ಇಟ್ ಆಸ್ ಟಸಲ್ಸ್. ಏನಂತ ಹೇಳಿ ಕರಿತವೆ, ಟೆಸಲ್ಸ್ ಅಂತ ಹೇಳಿ ಕರಿತವೆ. ಸೊ ವಾಟ್ ಆರ್ ಟೆಸಲ್ಸ್ ಅಂತ ಕೇಳ್ಬೋದು. ಇಟ್ ಈಸ್ ಗೋಯಿಂಗ್ ಟು ಬಿ ಸ್ಟಿಗ್ಮಾ ಪ್ಲಸ್ ಸ್ಟೈಲ್. ಸ್ಟೈಲ್ ಮತ್ತೆ ಸ್ಟಿಗ್ಮಾವನ್ನ ಸೇರಿದ್ರೆ ಸೊ ಟಸಲ್ಸ್ ಅಂತ ಹೇಳಿ ಕರಿತವೆ. ಟಸಲ್ಸ್ ವಿಲ್ ಬಿ ಫ್ಲೋಯಿಂಗ್ ಇನ್ ದ ವಿಂಡ್ ಅಲ್ಲಿ ಹರಾಡ್ತಾ ಇರ್ತವೆ. ಸೊ ದಟ್ ದೇ ಕ್ಯಾನ್ ಟ್ರ್ಯಾಪ್ ದ ಪೋಲನ್ ಗ್ರೇನ್ಸ್. ಅವುಗಳು ಪೋಲನ್ ಗ್ರೇನ್ಸ್ ಗಳನ್ನ ಟ್ಯಾಪ್ ಮಾಡಬೇಕು ಅಂತ ಹೇಳಿ ಟೆಸಲ್ಸ್ ಗಳು ಡೆವಲಪ್ ಆಗಿದಾವೆ, ಆಯ್ತಾ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಕ್ವಶನ್ ನ ಕೇಳಿದಾನೆ ಆಲ್ರೆಡಿ. ಸೊ ಇನ್ ದ 2023 ಕ್ವಶನ್ ಪೇಪರ್ ಅಲ್ಲಿ. ಸೊ ಏನಂತ ಅಂದ್ರೆ, ವಾಟ್ ಈಸ್ ದ ಟೆಸಲ್ಸ್ ಆರ್ ಪ್ರೆಸೆಂಟ್ ಇನ್ ಅಂತ ಹೇಳಿ ಕೇಳಿದಾನೆ, ಆಯ್ತಾ. ದಟ್ ಇಸ್ ಗೋಯಿಂಗ್ ಟು ಬಿ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಕಾರ್ನ್ ಕಾಬ್. ಇನ್ನೊಂದು ಕ್ವಶನ್ ನ ಕೇಳಿದಾನೆ. ಸೊ ಟಸಲ್ಸ್ ಆಫ್ ಕಾರ್ನ್ ಕಾಬ್ ಈಸ್ ಫಾರ್ಮ್ಡ್ ಆಫ್ ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ಆಗ ಕೂಡ ಏನ್ ಬರಿಬೇಕಾಗ್ತದೆ, ಯು ಹ್ಯಾವ್ ಟು ರೈಟ್ ಇಟ್ ಆಸ್ ಸ್ಟಿಗ್ಮಾ ಅಂಡ್ ಪ್ಲಸ್ ಸ್ಟೈಲ್ ಅಂತ ಹೇಳಿ ಬರಿಬೇಕಾಗ್ತದೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು, ನಾವು ಏನಂತ ಕರಿಬಹುದು, ಇದಕ್ಕೆ ಸ್ಟ್ರಕ್ಚರ್ ಅಂತ ಹೇಳಿ ನಾವು ಹೇಳ್ಬಹುದು, ಆಯ್ತಾ. ವಾಟ್ ಇಸ್ ದಟ್, ಟಸಲ್ಸ್, ರೈಟ್. ಐ ಹೋಪ್ ಯು ರಿಮೆಂಬರ್ ದಿಸ್ ಪರ್ಟಿಕ್ಯುಲರ್ ನೇಮ್, ಟಸಲ್ಸ್. ಓಕೆ, where it is said to be as stigma plus style. So did you understood what I am trying to tell you? I hope you understood it. Okay, so these are some of the very important characters of the wind pollinated flowers. ನೀವು ಇಲ್ಲಿ ನೋಡಬಹುದು. So one is non sticky and light in weight ಆಗಿರ್ತವೆ ಅವುಗಳು. So they have well exposed stamens ಗಳನ್ನು ಹೊಂದಿರ್ತವೆ. feathery stigma ಇದೆ to trap the particular pollen grains. ಪ್ರತಿಯೊಂದು ಓವರಿಯಲ್ಲಿ ಕೂಡ ಒಂದೇ ಓವ್ಯೂಲ್ ಇರ್ತದೆ. ನಂತರ ನ್ಯೂಮರಸ್ ಫ್ಲವರ್ಸ್ ಆರ್ ಪ್ಯಾಕ್ಡ್ ಇನ್ ಟು ಒನ್ ಇನ್ಫ್ಲೋರೆಸೆನ್ಸ್. ಸೊ ಅದಕ್ಕೆ ಎಕ್ಸಾಂಪಲ್ ಯಾವ್ದು ತಗೊಳ್ತೇವೆ ನಾವು, ಕಾರ್ನ್ ಕಾಬ್ ನ ಎಕ್ಸಾಂಪಲ್ ಆಗಿ ನಾವು ಇಲ್ಲಿ ತಗೊಳ್ತಾ ಇದ್ದೇವೆ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಥಿಂಗ್ ದಟ್ ಇಸ್ ಓವರ್ ಹಿಯರ್. ಸೊ ಇಲ್ಲಿ ನಾವು ನೆಕ್ಸ್ಟ್ ಒನ್ ನೋಡೋದಂತಂದ್ರೆ, ಸೊ ಪಾಲಿನೇಷನ್ ಬೈ ವಾಟರ್ ನ ನೋಡ್ತೇವೆ, ಆಯ್ತಾ. ಪಾಲಿನೇಷನ್ ಬೈ ವಾಟರ್. ವಾಟರ್ ಇಂದ ಹೇಗೆ ಪಾಲಿನೇಷನ್ ಆಗುತ್ತೆ ಹೇಳೋದನ್ನ ನಾವು ನೋಡ್ತಾ ಇದ್ದೇವೆ. ಓಕೆ, ಸೊ ಓನ್ಲಿ 30 ಜನರ ಅಂದ್ರೆ ಜೀನಸ್ ಅಂತ ಹೇಳಿ, ಆಯ್ತಾ. ಸೊ ಜೀನಸ್ ಗೊತ್ತಿದೆ ಅಲ್ವಾ ನಿಮ್ಗೆ. ಫಾರ್ ಎಕ್ಸಾಂಪಲ್, ಇಫ್ ಐ ಟೆಲ್ ಯು ಮ್ಯಾಂಜಿಫೆರಾ ಇಂಡಿಕಾ, ಮ್ಯಾಂಗೋದ ಹೆಸರು ಅಲ್ವಾ. ಸೊ ಇದರಲ್ಲಿ ಇದು ಜೀನಸ್ ನೇಮ್, ರೈಟ್. ಮ್ಯಾಂಜಿಫೆರಾ ಇಸ್ ದ ಜೀನಸ್ ನೇಮ್. ಜನರಾ ಅಂತ ಕರಿತೇವೆ. ಜೆನರಿಕ್ ಎಪಿಥೆಟ್ ನೆನಪಿದಲ್ವಾ, ಜೆನರಿಕ್ ನೇಮ್ ಮತ್ತೆ ಸ್ಪೆಸಿಫಿಕ್ ಎಪಿಥೆಟ್. ಈ ಜನರಾ ಏನಿದೆಯೋ ಆ 30 ಜನರಾಗಳು, ಸ್ಪೀಶೀಸ್ಗಳು ತುಂಬಾ ಇದಾವೆ. 30 ಜನರ, ಟೋಟಲ್ ಹೌ ಮೆನಿ ಜನರಾಸ್, 30 ಜನರಾಸ್. ನೆನಪಿರ್ಲಿ, ಎಷ್ಟು ಜನರಾಗಳು, 30 ಜನರಾಗಳಷ್ಟು ಪ್ಲಾಂಟ್ಸ್ಗಳು undergoes what, ಅದು ಸ್ಪೆಸಿಫಿಕಲಿ ಆಫ್ ದ ಮೊನೋಕಾಟಿಲೆಡನ್ಸ್. ಮೊನೋಕಾಟಿಲೆಡನ್ಸ್ ನ 30 ಜನರಗಳು ಏನಾಗ್ತವೆ, ದಿ ಅಂಡರ್ಗೋಸ್ ದ ಪರ್ಟಿಕ್ಯುಲರ್ ವಾಟರ್ ಪಾಲಿನೇಷನ್ ಗೆ ಒಳಗಾಗ್ತವೆ. ಓಕೆ, ಸೊ ಇಲ್ಲಿ ವಾಟರ್ ಪಾಲಿನೇಷನ್ ಅಲ್ಲಿ ನಾವು ಇಲ್ಲಿ ತನಕ ನೋಡಿರುವಂತದ್ದು ಯಾವುದು ಅಂತ ಅಂದ್ರೆ, ಡಿಪೆಂಡೆನ್ಸಿಯಲ್ಲಿ ಬ್ರಯೋಫೈಟ್ಸ್ ಅನ್ನು ನೋಡಿದ್ದೇವೆ ಅಲ್ವಾ. ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಬ್ರಯೋಫೈಟ್ಸ್ ಅಂಡ್ ಟೆರಿಡೋಫೈಟ್ಸ್. ಸೊ ಇವೆರಡು ಪ್ಲಾಂಟ್ಸ್ ಗಳು ಹೇಗೆ ದೇ ಹ್ಯಾವ್ ಡಿಪೆಂಡೆಂಟ್ ಅಪಾನ್ ದ ವಾಟರ್ ಪಾಲಿನೇಷನ್ ಅಂತ ಹೇಳೋದನ್ನ ಕಲ್ತಿದ್ದೇವೆ. ಬಟ್ ಈಗ ಆಂಜಿಯೋಸ್ಪರ್ಮ್ ಅಲ್ಲಿ ಹೇಗಾಗ್ತದೆ ಅಂತ ಹೇಳಿ ನಾವು ಒಮ್ಮೆ ನೋಡೋಣ. ಸೊ ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ತಗೊಳ್ತಾ ಇರುವಂತದ್ದು 2 ಪ್ಲಾಂಟ್ಸ್ಗಳು. ಒನ್ ಇಸ್ ವೆಲ್ಲಿಸ್ನೇರಿಯಾ. 3 ಪ್ಲಾಂಟ್ ಗಳನ್ನ ತಗೊಳ್ತೇವೆ ಆಕ್ಚುಲಿ. ಒಂದು ವೆಲ್ಲಿಸ್ನೇರಿಯಾ, ಆಯ್ತಾ. ಸೊ ಇನ್ನೊಂದು ದಟ್ ಇಸ್ ಅನದರ್ ಒನ್ ಇಸ್ ಹೈಡ್ರಿಲ್ಲಾ, ಆಯ್ತಾ. ಸೊ ಅದನ್ನ ಬಿಟ್ರೆ
ಸೀ ಗ್ರಾಸ್ ಅಂತ ಹೇಳಿ ಕರೀತಾರೆ. ವಿ ಕಾಲ್ ಇಟ್ ಆಸ್ ಸೀ ಗ್ರಾಸ್ ಆರ್ ಝಾಸ್ಟೆರಾ. ಅದರ ಹೆಸರು ಇನ್ನೊಂದು ಝಾಸ್ಟೆರಾ. ಸೀ ಗ್ರಾಸ್ ಅಥವಾ ಝಾಸ್ಟೆರಾ ಅನ್ನೋದನ್ನ ನಾವು ಕಲಿತೇವೆ. ಆಯ್ತಾ? ಸೊ ಇದರಲ್ಲಿ ಯಾವ ತರದ ಒಂದು ಪರ್ಟಿಕ್ಯುಲರ್ ವಾಟರ್ ಪಾಲಿನೇಷನ್ ಆಗುತ್ತೆ, ಹೇಗೆ ವಾಟರ್ ಪಾಲಿನೇಷನ್ ಆಗುತ್ತೆ, ಇದರ ಒಂದು ಪರ್ಟಿಕ್ಯುಲರ್ ದ ಮೆಕ್ಯಾನಿಸಮ್ ಏನು, ಇದನ್ನ ನಾವು ಒನ್ ಬೈ ಒನ್ ವಿ ವಿಲ್ ಅಬ್ಸರ್ವ್. ವೆರಿ ಇಂಪಾರ್ಟೆಂಟ್ ಕೂಡ ಹೌದು, ಹಾಗಾಗಿ ನೋಡ್ತೇವೆ ನಾವು. ಸೊ ಮೊದಲು ನೋಡೋಣ ಮೆಕ್ಯಾನಿಸಮ್ ಆಫ್ ಪಾಲಿನೇಷನ್ ಇನ್ ವೆಲ್ಲಸ್ನೇರಿಯಾ. ಯಾವ್ದು ನೋಡ್ತೇವೆ? ವೆಲ್ಲಸ್ನೇರಿಯಾದಲ್ಲಿ ಹೇಗಾಗುತ್ತೆ ಪಾಲಿನೇಷನ್. ಸೊ ವೆರಿ ಸಿಂಪಲ್ ವೇ ಆಫ್ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಇನ್ ದಿಸ್. ಓಕೆ, ಸೊ ದಟ್ ಈಸ್ ಫೀಮೇಲ್ ಫ್ಲವರ್ ಇದೆ ಅಲ್ವಾ? ದ ಫೀಮೇಲ್ ಫ್ಲವರ್ ನಾವು ಇಲ್ಲಿ ಅಬ್ಸರ್ವ್ ಮಾಡುವ. ಎಸ್, ನೋಡ್ರಿ, ಫೀಮೇಲ್ ಫ್ಲವರ್ ಹ್ಯಾಸ್ ರೀಚ್ಡ್ ಅಪ್ ಟು ದ ಟಾಪ್. ನಿಮಗೆ ಕಾಣಿಸ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇದೆ, ಮಾರ್ಕ್ ಮಾಡಿ ಕೊಟ್ಟಿದ್ದಾರೆ. ಫೀಮೇಲ್ ಫ್ಲವರ್ ಏನಾಗ್ತಾ ಇದೆ, ಇಟ್ ಇಸ್ ಗೆಟಿಂಗ್ ರೀಚ್ಡ್ ಅಪ್ ಟು ದ ಸರ್ಫೇಸ್ ಆಫ್ ದ ವಾಟರ್ ಬೈ ದ ಫಾರ್ಮೇಶನ್ ಆಫ್ ಲಾಂಗ್ ಸ್ಟಾಕ್. ಇಲ್ಲಿಂದ ಕಾಣಿಸ್ತಾ ಇರಬಹುದು ನಿಮಗೆ. ಸೊ ದಿಸ್ ಇಸ್ ದ ಒನ್ ವಿಚ್ ಇನ್ ಫಾರ್ಮಿಂಗ್ ಅ ಲಾಂಗ್ ಸ್ಟಾಕ್ ಇದೆ ನೋಡ್ರಿ ಅಲ್ವಾ? ಈ ಲಾಂಗ್ ಸ್ಟಾಕ್ ಮುಖಾಂತರ ಫೀಮೇಲ್ ಫ್ಲವರ್ ಸರ್ಫೇಸ್ ಆಫ್ ದ ವಾಟರ್ಗೆ ಹೋಗಿ ಮುಟ್ತದೆ. and the male particular flowers are going to release the pollen grains. ಮೇಲ್ ಫ್ಲವರ್ಸ್ ಏನ್ ಮಾಡ್ತದೆ, ಪೋಲನ್ ಗ್ರೇನ್ಸ್ ಗಳನ್ನ ರಿಲೀಸ್ ಮಾಡ್ತದೆ. ಎಲ್ಲಿ ರಿಲೀಸ್ ಮಾಡ್ತದೆ ಹೇಳೋದು ಇಂಪಾರ್ಟೆಂಟ್. ಆನ್ ಟು ದ ಸರ್ಫೇಸ್. ಇಲ್ಲಿ ನೆನ್ಪಿಟ್ಕೊಳ್ಳೋದೇನು, ಆನ್ ಟು ದ ಸರ್ಫೇಸ್ ಆಫ್ ದ ವಾಟರ್. ನೆನಪಿರ್ಲಿ, ಆನ್ ಟು ದ ಸರ್ಫೇಸ್ ಆಫ್ ದ ವಾಟರ್ ಮೇಲ್ ಫ್ಲವರ್ಸ್ ಆರ್ ಗೋಯಿಂಗ್ ಟು ರಿಲೀಸ್ ದ. ಇದರಲ್ಲಿ ಮೇಲ್ ಫ್ಲವರ್ಸ್ releases the pollen grains onto the surface of water. ಓಕೆ, ಸೊ ಆಮೇಲೆ ಏನಾಗುತ್ತೆ, ಈ ಪೋಲನ್ ಗ್ರೇನ್ಸ್ ಗಳನ್ನ ವಾಟರ್ ಕರೆಂಟ್ ಕ್ಯಾರಿ ಮಾಡ್ತದೆ. ಆಯ್ತಾ? ವಾಟರ್ ಕರೆಂಟ್ ಇಸ್ ಕ್ಯಾರಿಡ್ ಪ್ಯಾಸಿವ್ ಆಗಿ ವಾಟರ್ ಕರೆಂಟ್ ಏನನ್ನ ಪೋಲನ್ ಗ್ರೇನ್ಸ್ ಗಳನ್ನ ತಗೊಂಡು ಹೋಗ್ತದೆ. ಅಂಡ್ ದೇ ಆರ್ ಇವೆಂಚುಲಿ ದೇ ಆರ್ ಗೋಯಿಂಗ್ ಟು ಮೀಟ್ ದ ಸ್ಟಿಗ್ಮಾ. ಓಕೆ, ದಟ್ ಇಸ್ ವಾಟ್ ದ pollen grains and how the Vallisneria is going to takes place, the pollination, the process of pollination. ಈ ಒಂದು ಕ್ವಶನ್ ಅನ್ನ 3 marks ಗೆ ಕೇಳುವಂತದ್ದಿದೆ. ಇಟ್ ಇಸ್ ಗೋಯಿಂಗ್ ಟು ಬಿ ಆಸ್ಕ್ ಫಾರ್ 3 marks. ಸೊ ಮ್ಯಾಕ್ಸಿಮಮ್ ಆಗಿ ಕೇಳಿರುವಂತಹ ಕ್ವಶನ್ಸ್ ಇದು 3 marks ಗೆ. ಸೊ ಹೋಪ್ಫುಲಿ ನಿಮ್ಗೆ ಇದೆಲ್ಲ ನೆನಪಿರ್ತದೆ ಅಂತ ಅನ್ಕೊಳ್ತೇನೆ ನಾನು. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಆಸ್ಕ್ಡ್ ಫಾರ್ 3 marks ಕ್ವಶನ್. ಓಕೆ, ನೌ ಸೊ ಏನೇನು ಬರಿಬೇಕು ಅಂತಂದ್ರೆ, ಮೊದಲು ಫಸ್ಟ್ ಪಾಯಿಂಟ್ ಅನ್ನ ಬರೆಯುವಂಥದ್ದು ದ ಫ್ಲವರ್ ಹೇಗೆ ಸರ್ಫೇಸಿಗೆ ರೀಚ್ ಆಗುತ್ತೆ. ಅಂಡ್ ಆ ಫ್ಲವರ್ ಅನಂತದಲ್ಲಿ ಬರೆಯುವಂಥದ್ದು ಎರಡನೇ ಪಾಯಿಂಟ್ ಆಗಿ ಮೇಲ್ ಫ್ಲವರ್ ಪೋಲನ್ ಗ್ರೇನ್ಸ್ ಗಳನ್ನ ಎಲ್ಲಿ ರಿಲೀಸ್ ಮಾಡುತ್ತೆ. ನಂತರ ಮೂರನೇದು ಅದು ಹೇಗೆ ಆ ಪೋಲನ್ ಗ್ರೇನ್ಸ್ ಗಳು ಕ್ಯಾರಿ ಆಗುತ್ತೆ. ಸೊ ಇದಿಷ್ಟನ್ನ ಬರೆದ್ರೆ 3 marksಗೆ ಮಾರ್ಕ್ಸ್ ಸಿಗುತ್ತೆ. ಆಯ್ತಾ? ಸೊ ಇದೇ ತರದ ಇನ್ನೊಂದು ಕ್ವಶನ್ ಕೂಡ ಇದೆ. ಓಕೆ, ದರ್ ಇಸ್ ಅನದರ್ ಕ್ವಶನ್. Mechanism of pollination in Zostera or sea grasses. So this is what the next question is, which is going to be again asked for a 3 marks. ಇದೇ ತರದ ಎಲ್ಲ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಕೂಡ ನಾನು ನಮಗೆ ಡೆಫಿನೆಟ್ ಆಗಿ ಬರುವಂತಹ ಕ್ವಶನ್ಸ್ಗಳು ಮತ್ತೆ ರಿಪೀಟೆಡ್ ಕ್ವಶನ್ಸ್ಗಳು, ಆಮೇಲೆ ಪ್ರತಿಯೊಂದು ಚಾಪ್ಟರ್ ಅಲ್ಲಿ ಕೂಡ ನಾನು ಹೇಗೆ ಪಾಠವನ್ನ ಓದಬೇಕು, ಸೊ ಹೌ ಟು ಮೇಕ್ ದ ಪರ್ಟಿಕ್ಯುಲರ್ ಪ್ರಿಪರೇಷನ್ ಫಾರ್ ದ ಆನ್ಸರ್, ಕ್ವಶನ್ಸ್ಗೆ ಆನ್ಸರ್ಗಳನ್ನು ಹೇಗೆ ಪ್ರಿಪೇರ್ ಮಾಡಬೇಕು, ಇವನ್ನೆಲ್ಲ ನೀವು ತಿಳ್ಕೋಬೇಕು ಅಂತ ಅಂದ್ರೆ
you can make sure to join our app, TCHR app ನ ನೀವು ಜಾಯಿನ್ ಮಾಡ್ಕೋಬಹುದು. ಹೇಗೆ ಜಾಯಿನ್ ಮಾಡ್ಕೊಳ್ತೀರಾ ಅಂತ ಕೇಳಿದ್ರೆ, ಸೊ ಜಸ್ಟ್ ಗೋ ಫಾರ್ ದ ಡಿಸ್ಕ್ರಿಪ್ಷನ್. ಈ ಒಂದು ವಿಡಿಯೋ ನೋಡ್ತಾ ಇದ್ದಾರಲ್ಲ, ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಒಂದು ಲಿಂಕ್ ಕಾಣುತ್ತೆ, ದಟ್ ಇಸ್ ಪ್ಲೇ ಸ್ಟೋರ್ದು. ಅಲ್ಲಿ TCHR ಪ್ಲೇ ಸ್ಟೋರ್ದು ಲಿಂಕ್, ಪ್ಲೇ ಸ್ಟೋರ್ ಅಲ್ಲಿ TCHR ಆಪ್ ನ ಲಿಂಕ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಹೋಗ್ತೀರಾ, ಪ್ಲೇ ಸ್ಟೋರಿಗೆ ಹೋಗ್ತೀರಾ, ಅಥವಾ ನೀವೇ ಡೈರೆಕ್ಟ್ ಆಗಿ ಪ್ಲೇ ಸ್ಟೋರಿಗೆ ಹೋಗಿ TCHR ಅಂತ ಹೊಡೆದ್ರೆ ನಮ್ಮ ಆಪ್ ಕಾಣಿಸ್ತದೆ. ಸೊ ಡೌನ್ಲೋಡ್ ಮಾಡಿದ್ರೆ ಆಯ್ತು. ಸೊ ಡೌನ್ಲೋಡ್ ಮಾಡಿದ ಮೇಲೆ ಏನಾಗುತ್ತೆ, ಸೊ ವೆನ್ ಯು ಡೌನ್ಲೋಡ್ ಇಟ್, ಯು ವಿಲ್ ಬಿ ಹ್ಯಾವಿಂಗ್ ಟು ಗೋ ಥ್ರೂ ದ ವೆರಿಫಿಕೇಶನ್ಸ್, ಆಲ್ ದೋಸ್ ಥಿಂಗ್ಸ್. ಆಫ್ಟರ್ ದಟ್ ಯು ವಿಲ್ ಬಿ ಹ್ಯಾವಿಂಗ್ ದ ಕೋರ್ಸ್ ಯಾವುದು ಅಂತ ಹೇಳಿ ಬೈ ಮಾಡ್ಕೋಬೇಕಾಗುತ್ತೆ. ವೆರಿ ಮಿನಿಮಮ್ ಪ್ರೈಸಸ್ ಗಳಿಗೆ ಕೋರ್ಸಸ್ ಗಳನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸೊ ಅಂಡ್ ದಟ್ ಟು ಇನ್ ಅವರ್, ದಟ್ ಇಸ್ ಸ್ಪೆಸಿಫಿಕಲಿ ಏನು ಅಂತಂದ್ರೆ ನಮ್ಮ ಭಾಷೆಯಲ್ಲಿ ನಾವು ಕಲಿಬಹುದು ಅದನ್ನ, ಆಯ್ತಾ. ಸೊ ವಿತ್ ಇಂಗ್ಲಿಷ್ ಅಂಡ್ ಕನ್ನಡ ವಿ ಕ್ಯಾನ್ ಲರ್ನ್ ಇಟ್. ಸೊ ಐ ಹೋಪ್ಫುಲಿ ನೀವೆಲ್ಲ ಡೌನ್ಲೋಡ್ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ, ಅಂಡ್ ಆಲ್ಸೋ ರಿಮೆಂಬರ್ ದಿಸ್, ಇದೇ ತರದ ನಾವು ಲೈವ್ ಸೆಷನ್ಸ್ ಗಳಿಗೆ ಬರ್ತಾ ಇರ್ತೇವೆ ಆಗಾಗ. ಸೊ ರೆಗ್ಯುಲರ್ ಆಗಿ ಲೈವ್ ಸೆಷನ್ಸ್ ಗಳು ನಡೀತಾ ಇರ್ತವೆ. ಸೊ ಡಿಪೆಂಡಿಂಗ್ ಅಪಾನ್ ದ ಸಬ್ಜೆಕ್ಟ್, ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಡಿಫರಿಂಗ್ ದ ಡೇಸ್. ಸೊ ನೀವು ಯಾವಾಗ ಲೈವ್ ಸೆಷನ್ಗೆ ಬರ್ತಿರೋ, ಲೈವ್ ಸೆಷನ್ ಅಲ್ಲಿ ನೀವು ಇದನ್ನೆಲ್ಲ ಕ್ಯಾಚ್ ಅಪ್ ಮಾಡ್ಕೋಬಹುದು. ಸೊ ನಾಟ್ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ನೋಡಿದ್ರೆ ನೀವು ಏನನ್ನ, ಸೊ ನಮ್ಮ ದ ಲೆವೆಲ್ ಆಫ್ ಸ್ಕಿಲ್ಸ್ ಡಿಟರ್ಮೈನ್ಡ್ ಬೈ ದ ಟೀಚರ್ಸ್ ಯು ಕ್ಯಾನ್ ಲರ್ನ್. ಸೊ ಇದನ್ನ ಮಾಡ್ಕೊಂಡು ಏನ್ ಮಾಡ್ತೀರಾ, ಸೊ ಇಲ್ಲಿ ಫಸ್ಟ್ ಏನ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ದೆನ್ ಏನ್ ಮಾಡಬೇಕು, ಯು ಹ್ಯಾವ್ ಟು ಗೋ ಫಾರ್ ದ ಬೆಲ್ ಐಕನ್ ನ ಪ್ರೆಸ್ ಮಾಡ್ಕೋಬೇಕು. ಯಾಕೆಂದ್ರೆ ಸೊ ಯಾವಾಗ ಬರ್ತೇವೆ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತದೆ, ಹೌದಾ. ಸೊ ಮೇಕ್ ಶೂರ್ ದಟ್ ಯು ಆರ್ ಗೋಯಿಂಗ್ ಟು ಕಮ್ ಆನ್ಲೈನ್. ನೆನಪಿರ್ಲಿ, ಐ ಹೋಪ್ಫುಲಿ ಯು ಡೂ ರಿಮೆಂಬರ್ ದಿಸ್, ರೈಟ್? Okay, now moving on to the next thing. ಯಾವುದು? ಸೊ ಈಗ ನಾವು ಏನು ಕಲಿಬೇಕು, ಜಾಸ್ಟೆರಾದಲ್ಲಿ ಹೇಗೆ ಆಗ್ತದೆ ಅಂತ ಹೇಳಿ ಕಲಿಬೇಕು ಅಲ್ವಾ. ಜಾಸ್ಟೆರಾದಲ್ಲಿ ಸ್ವಲ್ಪ ಬದಲಾವಣೆ ಇದೆ, ತುಂಬಾ ಏನು ಬದಲಾವಣೆ ಇಲ್ಲ. ಓಕೆ, ಸೊ ಏನಾಗುತ್ತೆ ಜಾಸ್ಟೆರಾದಲ್ಲಿ ಅಂತ ಅಂದ್ರೆ, ಓಕೆ, ಸೊ ಜಾಸ್ಟೆರಾದಲ್ಲಿ ಆಗುವಂಥದ್ದು ಏನು ಅಂತಂದ್ರೆ, ಫೀಮೇಲ್ ಫ್ಲವರ್ಸ್ ಏನಿದಾವಲ್ವಾ, ದ ಫೀಮೇಲ್ ಫ್ಲವರ್ಸ್ remain submerged. ರಿಮೇನ್ ಸಬ್ಮರ್ಜ್ಡ್ ಅಂದ್ರೆ ಏನು, ನೀರಿನ ಒಳಗೆ ಉಳ್ಕೊಳ್ತವೆ. ಸೊ ನೀರಿನ ಒಳಗೆ ಏನು ಉಳ್ಕೊಳ್ತವೆ, ಸೊ ದ ಫ್ಲವರ್ಸ್ ವಿಲ್ ರಿಮೇನ್ ವಿತ್ ಇನ್ ದ ವಾಟರ್ ಇಟ್ ಸೆಲ್ಫ್. ಓಕೆ, ನಂತರ ಏನಾಗುತ್ತೆ, ವಾಟ್ ಹ್ಯಾಪನ್ಸ್ ನೆಕ್ಸ್ಟ್. ಸೊ ನೆಕ್ಸ್ಟ್ ಆಗುವಂಥದ್ದು ಏನು ಅಂತ ಅಂದ್ರೆ, ಸೊ ಓಕೆ, ನೆಕ್ಸ್ಟ್ ಆಗುವಂಥದ್ದು ಏನು ಅಂತ ಅಂದ್ರೆ, ಸೊ ಪೋಲನ್ ಗ್ರೇನ್ಸ್ ಆರ್ ರಿಲೀಸ್ಡ್ ಇನ್ಸೈಡ್ ದ ವಾಟರ್. ಏನಾಗುತ್ತೆ, ಪೋಲನ್ ಗ್ರೇನ್ಸ್ ಗಳು ನೀರಿನ ಒಳಗಡೆಗೆ ರಿಲೀಸ್ ಆಗ್ತದೆ, ರಿಲೀಸ್ಡ್ ಇನ್ಸೈಡ್ ದ ವಾಟರ್. ನೌ ವಾಟ್ ಹ್ಯಾಪನ್ಸ್ ವೆನ್ ದ ಪೋಲನ್ ಗ್ರೇನ್ಸ್ ಆರ್ ರಿಲೀಸ್ಡ್ ಇನ್ ದ ವಾಟರ್, ಮುಂದೇನಾಗುತ್ತೆ, ಸೊ ಇದು ವಾಟರ್ ಕರೆಂಟ್ ಇದನ್ನ ಕ್ಯಾರಿ ಮಾಡಿ ಸೊ ಸ್ಟಿಗ್ಮಾ ಜೊತೆಗೆ ಫ್ಯೂಸ್ ಮಾಡ್ತವೆ, ಆಗ ಫರ್ಟಿಲೈಸೇಷನ್ ನಡೆಯುತ್ತೆ. ಸೊ ಇದರಲ್ಲಿ ಒಂದು ಸ್ಪೆಷಲ್ ಫೀಚರ್ ಇದೆ ಪೋಲನ್ ಗ್ರೇನ್ಸ್ ಗಳಿಗೆ. ದ ಶೇಪ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಶೇಪ್ ಇಸ್ ದರ್ ಆಫ್ ದ ಪೋಲನ್ ಗ್ರೇನ್ಸ್, ದಟ್ ಮೇ ಬಿ ಲಾಂಗ್ ರಿಬ್ಬನ್ ಲೈಕ್ ಪೋಲನ್ ಗ್ರೇನ್ಸ್ ಗಳನ್ನ ನಾವು ನೋಡ್ತೇವೆ. ಐ ಹೋಪ್ಫುಲಿ ಯು ಅಂಡರ್ಸ್ಟುಡ್ ವಾಟ್ ಇಟ್ ಈಸ್, ರೈಟ್? ಅದು ಪ್ಯಾಸಿವ್ಲಿ ಕ್ಯಾರಿ ಆಗುತ್ತೆ, ದೆನ್ ದ ಪಾಲಿನೇಷನ್ ಇಸ್ ಗೋಯಿಂಗ್ ಟು ಬಿ ಗೆಟ್ ಅಚೀವ್ಡ್ ಅಲ್ವಾ. ಓಕೆ, ನಾವ್ ಸೊ ಇದಿಷ್ಟು ದ ಹೈಡ್ರೋಫೈಟ್ಸ್ ಅಂತ ಅಂದ್ರೆ ದೋಸ್ ಆರ್ಗಾನಿಸಮ್ಸ್ ವಿಚ್ ಆರ್ ಇನ್ ದ ವಾಟರ್, ಅದಕ್ಕೆ ನಾವು ಹೈಡ್ರೋಫೈಟ್ಸ್ ಅಂತ ಹೇಳಿ ಕರೀತಾರೆ. ಈ ಹೈಡ್ರೋಫೈಟ್ಸ್ ಗಳಲ್ಲಿ ಕೂಡ ಕೆಲವೊಂದು ಪ್ಲಾಂಟ್ಸ್ ಗಳಿದಾವೆ ವಿಚ್ ವಿಲ್ ಅಂಡರ್ಗೋ, ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಅಂಡರ್ಗೋ ದ ಪ್ರೊಸೆಸ್ ಆಫ್ ಪಾಲಿನೇಷನ್ ಬೈ ಇನ್ಸೆಕ್ಟ್ಸ್ ಅಂಡ್ ವಿಂಡ್. ವಾಟರ್ ಪಾಲಿನೇಷನ್ಗೆ ಒಳಗಾಗೋದಿಲ್ಲ ಅಂತಹ ಒಂದಿಷ್ಟು ಏನಿದಾವೆ. ಸೊ ವಿ ಹ್ಯಾವ್ ಸರ್ಟೇನ್ ಟೈಪ್ ಆಫ್ ಫ್ಲವರ್ಸ್, ಅದನ್ನ ಬರ್ಕೊಳ್ಳೋಣ. ಸೊ ಹೈಡ್ರೋಫೈಟ್ಸ್ which undergoes the process of insect and wind pollination. ಯಾವುದದು, ವಿಚ್ ಇಸ್ ದಟ್ ಒನ್ ಅಂತ ಕ್ವಶನ್ ಕೇಳಿದ್ರೆ ಆನ್ಸರ್ ಏನ್ ಬರೀತೀರಾ, ವಾಟರ್ ಹಯಾಸಿನಿತ್. ಓಕೆ, ವಾಟರ್ ಹಯಾಸಿನಿತ್ ಇನ್ನೊಂದು ಹೆಸರು ಐಕಾರ್ನಿಯಾ,
ಓಕೆ, ಅದ್ರ ಬಿಟ್ಟರೆ ಮತ್ತೆ ಹೆಸರಿದೆ ದ ಟೆರರ್ ಆಫ್ ಬೆಂಗಾಲ್. ಅಂಡ್ ವಾಟರ್ ಹೈಸಿನಿತ್ ಮತ್ತೆ ದಟ್ ಇಸ್ ವಾಟರ್ ಲಿಲಿ. ವಾಟರ್ ಲಿಲಿ. ಸೊ ಇವೆರಡು ಪ್ಲಾಂಟ್ಸ್ಗಳು, ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಪ್ಲಾಂಟ್ಸ್ ಇನ್ ದ ಟರ್ಮ್ಸ್ ಆಫ್ ದ MCQಗೆ ಇರ್ಬೋದು, ನೀಟಿಗೆ ಇರ್ಬೋದು, CETಗೆ ಇರ್ಬೋದು, ತುಂಬಾ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಸ್ಗಳು ಇವೆಲ್ಲ. ಆಯ್ತಾ? ಯಾವುದು? ಹೈಡ್ರೋಫೈಟ್ಸ್ ವಿಚ್ ಅಂಡರ್ಗೋಸ್ ದ ಪ್ರೊಸೆಸ್ ಆಫ್ ಇನ್ಸೆಕ್ಟ್ ಅಂಡ್ ವಿಂಡ್ ಪಾಲಿನೇಷನ್ ರಾದರ್ ದೆನ್ ವಾಟರ್ ಪಾಲಿನೇಷನ್ಗೆ ಒಳಗಾಗುವಂಥದ್ದು. ಅದು ಯಾವುದದು? ವಾಟರ್ ಹಯಾಸಿನಿತ್ ಅಂಡ್ ವಾಟರ್ ಲಿಲ್ಲಿ ಅಲ್ವಾ? ಸೊ ಇನ್ನೊಂದು ಕ್ವಶನ್ ಇದೆ ಇಲ್ಲಿ. ಸೊ ಅಗೇನ್ ಅನದರ್ ಕ್ವಶನ್ ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು. ಸೊ ಯು ಮೈಟ್ ಗೆಟ್ ಮೇಕ್ ಅ ಕಮೆಂಟ್ ಓವರ್ ಇಟ್. ಸೊ ಇದ್ರ ಮೇಲೆ ಕಮೆಂಟ್ ಕೂಡ ಮಾಡ್ಬೋದು ನೀವು. ಸೊ ಯಾವ್ದದು ಅಂತ ಕೇಳಿದ್ರೆ, ವಿಚ್ ಇಸ್ ದಟ್ ಒನ್ ಅಂತ ಕೇಳಿದ್ರೆ, ಸೊ ದಟ್ ಈಸ್ ವೈ ವಾಟರ್ ಅಂಡ್ ವಿಂಡ್ ಪಾಲಿನೇಟೆಡ್ flowers are not very colorful. ಸೊ ಯಾಕೆ ವಾಟರ್ ಮತ್ತೆ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ಗಳು ಕಲರ್ಫುಲ್ ಆಗಿರೋದಿಲ್ಲ ಅಂತ ಕೇಳ್ತೀರಾ? ದಟ್ ಈಸ್ because of the reason that there is no necessity of attracting the insects for the purpose of pollination. Okay, so this you must remember a question which can be asked for 2 marks. ಸೊ 2 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್ ಇದು. ಯಾಕೆ ಕಲರ್ಫುಲ್ ಆಗಿರೋದಿಲ್ಲ? ಏನ್ ರೀಸನ್? ಇನ್ಸೆಕ್ಟ್ಗಳನ್ನ ಯಾವುದೇ ಕಾರಣಕ್ಕೂ ಏನ್ ಮಾಡುವಂತ ಅವಶ್ಯಕತೆ ಇಲ್ಲ, ಅಟ್ರಾಕ್ಟ್ ಮಾಡುವಂತ ಯಾವುದೇ ಅವಶ್ಯಕತೆ ಯಾರಲ್ಲಿಲ್ಲ, ದ ಪರ್ಟಿಕ್ಯುಲರ್ ಯಾವುದಕ್ಕೆ ಫ್ಲವರ್ಸ್ ಗಳಿಗೆ ಇಲ್ಲ. ಹಾಗಾಗಿ ಸೊ ದರ್ ಇಸ್ ನೋ ನೀಡ್ ಫಾರ್ ವಾಟ್ no need for the becoming a colorful flower. Okay, so this is one question what you should be remembering. So in the next class we are going to definitely discuss about the agents of pollination with that of insect, that is ಇನ್ನೊಂದು ಯಾವುದು, ಸೊ ಬಯೋಟಿಕ್ ಏಜೆಂಟ್ಸ್ ಆಫ್ ಪಾಲಿನೇಷನ್ ಬಗ್ಗೆ ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೇವೆ ನಾವು. ಸೊ ಅಗೇನ್ ಅನದರ್ ಇಂಪಾರ್ಟೆಂಟ್ ಫಂಕ್ಷನ್ ಅಂತ ಹೇಳಿ, ಅಥವಾ ಇದರಲ್ಲಿ ತುಂಬಾ 5 ಮಾರ್ಕ್ಸಿನ ಒಂದು ಕ್ವಶನ್ ಬರ್ತವೆ. ಸೊ ವಿಚ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಸೊ ಇವತ್ತಿನ ಕ್ಲಾಸು ಇಲ್ಲಿಗೆ ನಾವು ಮುಕ್ತಾಯಗೊಳಿಸುವ. ಆ್ಯಂಡ್ ಯು ಪೀಪಲ್ ಮಸ್ಟ್ ಡೂ ಒನ್ ಥಿಂಗ್, ರಿಮೆಂಬರ್ ದ್ಯಾಟ್ ಅಗೇನ್ ಐ ಆಮ್ ಸೇಯಿಂಗ್. ಸೊ ನಿಮಗೆ ಇದು ಒಂಥರ ಕಿರಿಕಿರಿ ಆಗ್ಬೋದು ಅಂತ ಅಂದ್ಕೊಳ್ತೇನೆ, ಬಟ್ ಡೂ ರಿಮೆಂಬರ್ ವಿ ಆರ್ ಗುಡ್. ನಾವೇನು ಮಾಡ್ತಾ ಇದ್ದೇವೆ, ಒಳ್ಳೆ ಕ್ವಾಲಿಟಿಯ ಟೀಚಿಂಗ್ನ ನಿಮಗೆ ಕೊಡ್ತಾ ಇದ್ದೇವೆ. ಸೊ ಹಾಗಾಗಿ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಸೊ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ದ ನೋಟಿಫಿಕೇಶನ್ಸ್. ಆ್ಯಂಡ್ ಆಸ್ ಯೂಶುವಲ್ ಡೌನ್ಲೋಡ್ ದ ಆ್ಯಪ್, the TCHR, and subscribe to our the courses. ಸೊ ಹೇಳ್ತಾ ಇವತ್ತಿನ ಒಂದು ಪರ್ಟಿಕ್ಯುಲರ್ ಪಾಠವನ್ನು ಮುಗಿಸ್ತಾ ಇದ್ದೇನೆ. ಸೊ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.